ಸ್ನೇಹಿತರೆ, ಪ್ರಜಾಕೀರ್ತಿಗೆ ಸ್ವಾಗತ ಸುಸ್ವಾಗತ. ರಷ್ಯಾ ಸೇನೆ ತನ್ನ ದಾಳಿಯನ್ನು ಮತ್ತಷ್ಟು ಬಿಗಿಗೊಳಿಸಿ ಉಕ್ರೇನ್ ವಿರುದ್ಧ ಮುಂದಕ್ಕೆ ನುಗ್ಗುತ್ತಿದೆ. ಉಕ್ರೇನ್ ಯುದ್ಧದಲ್ಲಿ ಮತ್ತೆ ಎಂದಿಗೂ ಮೇಲೆದ್ದು ಬಾರದು ಎಂಬುದೇ ರಷ್ಯಾದ ಐಡಿಯಾ. ಹೀಗಾಗಿ ರಷ್ಯಾ ಈಗ ಉಕ್ರೇನ್ ಬುಡಕ್ಕೆ ಪೆಟ್ಟು ನೀಡ್ತಾ ಇದೆ. ಉಕ್ರೇನ್ ಸೇನೆಗೆ ಸೇರಿದ ಆಯಕಟ್ಟಿನ ಪ್ರದೇಶಗಳನ್ನು ವಶಕ್ಕೆ ಪಡೆದಿರುವ ರಷ್ಯಾ ಈಗ ಆ ದೇಶದ ಮೂಲ ಸೌಕರ್ಯವನ್ನೇ ನಾಶ ಮಾಡ್ತಿದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಶುರುವಾಗಿ ಇನ್ನೇನು 2.5 ವರ್ಷ ಮುಗಿಲಿದ್ದು, ಕೆಲವೇ ತಿಂಗಳಲ್ಲಿ 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಡ್ತಿದೆ. ಹೀಗಿದ್ರೂ ಇಬ್ಬರ ನಡುವಿನ ತಿಕ್ಕಾಟ ಮಾತ್ರ ಶಾಂತವಾಗಿಲ್ಲ. ಇಬ್ಬರು ಹಾವು ಮತ್ತು ಮೊಂಗಸಿ ರೀತಿ ತಿಕ್ಕಾಟ ನಡೆಸ್ತಿದೆ. ಇದೀಗ ರಷ್ಯಾ ಸೇನೆ ಉಕ್ರೇನ್ನ ತೈಲ ಘಟಕಗಳ ಮೇಲೆ ಭೀಕರ ದಾಳಿ ಮಾಡಿದೆ. ಹಾಗಾದರೆ ರಷ್ಯಾ ದಾಳಿಯಿಂದ ಉಕ್ರೇನ್ಗೆ ಏನೆಲ್ಲ ನಷ್ಟವಾಗಿದೆ ಗೊತ್ತಾ? ಉಕ್ರೇನ್ ಈಗ ಮರು ದಾಳಿಗೆ ಸ್ಕೆಚ್ ಹಾಕಿದ್ಯಾ? ಈ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀನಿ, ಕೇಳಿ. ಅಷ್ಟಕ್ಕೂ ಉಕ್ರೇನ್ನ ಆಗ್ನೇಯ ಮತ್ತು ಪಶ್ಚಿಮ ಭಾಗದ ಇಂಧನ ಸೌಕರ್ಯ ಗುರಿಯಾಗಿಸಿರುವ ರಷ್ಯಾ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿದೆ. ದಾಳಿಯಲ್ಲಿ 2 ಮೃತಪಟ್ಟು 10 ಜನರಿಗೆ ಭೀಕರ ಗಾಯವಾಗಿದೆ. ರಷ್ಯಾ ಈ ರೀತಿ ದಾಳಿ ನಡೆಸುತ್ತಿರುವುದು ಇದೇ ಮೊದಲೇನಲ್ಲ. 3 ತಿಂಗಳಲ್ಲಿ ಉಕ್ರೇನ್ ವಿದ್ಯುತ್ ಉತ್ಪಾದಕ ಘಟಕಗಳನ್ನು ಗುರಿಯಾಗಿಸಿ ನಡೆದ 8ನೇ ಅತಿ ದೊಡ್ಡ ದಾಳಿ ಇದಾಗಿದೆ. ಇದೀಗ ರಷ್ಯಾ ಸೇನೆಯು 16 ಕ್ಷಿಪಣಿ ಮತ್ತು 13 ಡ್ರೋನ್ ಮೂಲಕ ದಾಳಿ ನಡೆಸಿದೆ. ಈ ಪೈಕಿ 12 ಕ್ಷಿಪಣಿಗಳು 13 ಡ್ರೋನ್ಗಳಿಗೆ ಬ್ರೇಕ್ ಹಾಕಿದ್ರೂ ಉಕ್ರೇನ್ ತೈಲ ಸಂಗ್ರಹ ಘಟಕಗಳಿಗೆ ಬಡಿದಿವೆ. ಈ ಮೂಲಕ ಉಕ್ರೇನ್ ಮತ್ತಷ್ಟು ಪರದಾಡುವ ಸ್ಥಿತಿಗೆ ಇದೀಗ ನೂಕಲ್ಪಟ್ಟಿದೆ. ಯಾಕಂದರೆ ಮೊದಲೇ ಉಕ್ರೇನ್ ದೇಶದಲ್ಲಿ 100 ಸಮಸ್ಯೆ ಇತ್ತು. ತೈಲ ಸಂಗ್ರಹ ಘಟಕಗಳ ನಾಶದಿಂದ ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗ್ತಿದೆ. ಅಲ್ಲದೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಉಕ್ರೇನ್ಗೆ ನೀಡುತ್ತಿರುವ ಸಹಾಯ ಕೂಡ ಯಾವುದಕ್ಕೂ ಸಾಲ್ತಿಲ್ಲ. ಹೀಗಾಗಿ ಪರಿಸ್ಥಿತಿ ಹದಗೆಡ್ತಿದೆ. ಉಕ್ರೇನ್ ದೇಶದಲ್ಲಿ ತುತ್ತು ಅನ್ನ ಗಿಟ್ಟಿಸಿಕೊಳ್ಳಲು ಲಕ್ಷಾಂತರ ಜನರು ಪರದಾಡ್ತಿದ್ರು. ಯುದ್ಧ ಕೂಡ ನಿಲ್ತಾ ಇಲ್ಲ.